ಆದೇಶ ಆಗೈತಲ್ಲ ಹೈಕೋರ್ಟ್ ಇಂದ. ಎಲ್ಲಿಂದ ಇವರೇ ಟೈಪ್ ಮಾಡ್ಕೊಂಡು ಕೋರ್ಟ್ ಸುಳ್ಳು ಹೇಳ್ತತೆ, ಜನರು ಸುಳ್ಳು ಹೇಳ್ತಾ ಇದ್ರು ಅಂತ ಹೇಳ್ಬಿಟ್ಟು ಇವರೇ ಪ್ರಿಂಟ್ ಮಾಡಿ ಹಾಕೊಂಡಿದ್ದಾರೆ. ಸ್ಟೇಟ್ಮೆಂಟ್ ಕೊಡಲ್ಲ, ಎಲ್ಲ ಪ್ರೂಫ್ ಇಟ್ಕೊಂಡು ಅವ್ರು ಸೆಂಟ್ರಲ್ ಮಿನಿಸ್ಟರ್ ಕುಮಾರಸ್ವಾಮಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿರೋದು. ಈ ಕೆಲವು ಯಾರ್ಯಾರಿಗೂ ಗೊತ್ತಿಲ್ಲ ಏನೇನ್ ಹೇಳ್ತಾರೆ. ಕುಮಾರಸ್ವಾಮಿ ಅವರು ಏನ್ರಿ ಮಾಡ್ತೀರಾ ಹಾಗೆ ಅಂತ ಅವ್ರಿಗೆ ಹೆಂಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ, ಏನೇನು ಡಾಕ್ಯುಮೆಂಟ್ ಸೆಕ್ಷನ್ ಮಾತಾಡ್ಬೇಕು ಅಂತ ಕೆಲವರಿಗೆ ಗೊತ್ತಿಲ್ಲ. ಒಂದು ದೊಡ್ಡದಾಗಿ ವಿಡಿಯೋಗಳು ಮಾಡ್ತಾರೆ. ಸೆಂಟ್ರಲ್ ಮಿನಿಸ್ಟರ್ ಹೇಳಿಲ್ಲ ಅವ್ರ ವಿರುದ್ಧ ಮಾಡ್ತಾರೆ. ಸರಿನಾ ನೀವು ಈಗ ಇವರು ಕೋರ್ಟ್ ಆರ್ಡರ್ ಕೊಟ್ಟರು ಕೂಡ ಇವರು ಟೋಲ್ ಸಂಗ್ರಹಣೆ ಮಾಡ್ತಾ ಇದಾರೆ. ಇದು ತಪ್ಪಿದು, ಇದು ಯಾಕಂದ್ರೆ ಎರಡು ಕಡೆಗೂ ಸರ್ವಿಸ್ ಮಾಡಿಲ್ಲ. ಇನ್ನು 111 ಕಿಲೋಮೀಟರ್ ರೋಡ್ ಹಾಕ್ಬೇಕು, 5 ಟೌನ್ಶಿಪ್ ಆಗ್ಬೇಕು. ಇದು ಇಲ್ಲಿಂದ ಹಿಡಿದು ಏನು ಬೆಂಗಳೂರಿಂದ ಹಿಡಿದು ಮೈಸೂರವರೆಗೂ 111 ಕಿಲೋಮೀಟರ್ 5 ಟೌನ್ಶಿಪ್ ಕೋರ್ಟ್ ಇಲ್ಲಿಂದ ನೀಟಾಗಿ ಬರೆದುಕೊಟ್ಟವ್ರೆ. ಇದೇನು ಇವ್ರು ಕೇಳ್ತಾರೆ ನೋಟಿಸ್ ಕೊಡ್ರಿ ಅಂತ. ಹೈಕೋರ್ಟ್ ಜಡ್ಜ್ ಮಾಡಿದ್ರೆ ಎಲ್ಲರಿಗೂ ಮನೆಗೆ ತಂದು ನೋಟಿಸ್ ಕೊಡಲ್ಲ. ಮೊನ್ನೆ ಪ್ರೆಸ್ ಮೀಟ್ ಆಗಿ ಕೇಳ್ತಾರೆ ಜನ, ಉತ್ತರ ಕೊಡಕ್ಕೆ ಯೋಗ್ಯತೆ ಇಲ್ಲ ಅಪ್ಪನಿಗೆ. ಅವನ್ನೇ ಕೇಳ್ರಿ, ಸೆಂಟ್ರಲ್ ಮಿನಿಸ್ಟರ್ ಅವನ್ನೇ ಕೇಳ್ರಿ ಅಂತ ಹೇಳ್ತಾರೆ. ಒಬ್ಬ ಸೆಂಟ್ರಲ್ ಮಿನಿಸ್ಟರ್ಗೆ ಅವನ್ನೇ ಕೇಳ್ರಿ, ಏಕೋತ್ತದಲ್ಲಿ ಮಾತಾಡ್ತಾರೆ ಮನುಷ್ಯ. ಇವ್ರ ಎಷ್ಟು ಒಂಬತ್ತನ ಇವ್ರಿಗೆ ಏನ್ ಗೊತ್ತಾ, ದುಡ್ಡು ಸಾರ್ವಜನಿಕರು ದುಡ್ಡು ಒಳ್ಳೆ ಹೊಡೆದು ರೂಢಿ ಆಗ್ಬಿಟ್ಟಿದೆಯಲ್ಲ, ಹಂಗಾಗಿ ಅವ್ರಿಗೆ ಬೇಕಾಗ್ಬಿಟ್ಟು ಮಾತು. ಹೈಕೋರ್ಟ್ ಇಂದ ಆದೇಶ ಆಗೈತೆ. ಇವತ್ತು ನಾವು ಇದೇ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಇವತ್ತು ನಮ್ಮ ಟೋಲ್ ಅನಧಿಕೃತ ಟೋಲ್ ನಾವು ಕಟ್ಟಲ್ಲ ಅಂತ ಇವತ್ತು ವಿರೋಧ ಮಾಡಿದಕ್ಕೆ ಇವತ್ತು ನಮ್ಗೆ ಟೋಲ್ ಕಟ್ಟಲೇಬೇಕು ಅಂತ ನನ್ನ ಸ್ಟಾಪ್ ಮಾಡಿದ್ದಾರೆ. ಇವತ್ತು ಈ ದೇಶದ ಒಬ್ಬ ನಾನು ನಾಗರಿಕ ಆಗಿ, ಈ ದೇಶದ ಒಬ್ಬ ಯುವಕ ಆಗಿ ಇವತ್ತು ನಾವು ಮನೆ ಮಲಗಿರೋಕ್ಕಾಗಲ್ಲ. ಹಂಗಾಗಿ ಇವತ್ತು ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ಇಲ್ಲಿ ತಡೆ ಹಿಡಿದಿದ್ದಾರೆ. ಇವತ್ತು ನಮ್ಮ ಟೋಲಿಂದ ಅವರು ನಮ್ಮನ್ನ ಬಿಟ್ಟಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಎಲ್ಲಾ ಟೋಲ್ಗಳಲ್ಲಿ ಇವತ್ತು ನಾವು ಹೋರಾಟ ಮಾಡೋಕ್ಕೆ ಎಲ್ಲ ರೀತಿಯ ಒಂದು ಸಿದ್ಧತೆಗಳು ಮಾಡ್ತೇವೆ. ಫ್ರೀ ಇಲ್ಲ, ಆದೇಶ ಆಗೈತಲ್ಲ ಹೈಕೋರ್ಟ್ ಇಂದ. ಎಲ್ಲಿಂದ ಇವರೇ ಟೈಪ್ ಮಾಡ್ಕೊಂಡು ಕೋರ್ಟ್ ಸುಳ್ಳು ಹೇಳ್ತತೆ, ಜನರು ಸುಳ್ಳು ಹೇಳ್ತಾ ಇದ್ರು ಅಂತ ಹೇಳ್ಬಿಟ್ಟು ಇವರೇ ಪ್ರಿಂಟ್ ಮಾಡಿ ಹಾಕೊಂಡಿದ್ದಾರೆ. ಸ್ಟೇಟ್ಮೆಂಟ್ ಕೊಡಲ್ಲ, ಎಲ್ಲ ಪ್ರೂಫ್ ಇಟ್ಕೊಂಡು ಅವ್ರು ಸೆಂಟ್ರಲ್ ಮಿನಿಸ್ಟರ್ ಕುಮಾರಸ್ವಾಮಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿರೋದು. ಈ ಕೆಲವು ಯಾರ್ಯಾರಿಗೂ ಗೊತ್ತಿಲ್ಲ ಏನೇನ್ ಹೇಳ್ತಾರೆ. ಕುಮಾರಸ್ವಾಮಿ ಅವರು ಏನ್ರಿ ಮಾಡ್ತೀರಾ ಹಾಗೆ ಅಂತ ಅವ್ರಿಗೆ ಹೆಂಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ, ಏನೇನು ಡಾಕ್ಯುಮೆಂಟ್ ಸೆಕ್ಷನ್ ಮಾತಾಡ್ಬೇಕು ಅಂತ ಕೆಲವರಿಗೆ ಗೊತ್ತಿಲ್ಲ. ಒಂದು ದೊಡ್ಡದಾಗಿ ವಿಡಿಯೋಗಳು ಮಾಡ್ತಾರೆ. ಸೆಂಟ್ರಲ್ ಮಿನಿಸ್ಟರ್ ಹೇಳಿಲ್ಲ ಅವ್ರ ವಿರುದ್ಧ ಮಾಡ್ತಾರೆ. ಸರಿನಾ ನೀವು ಈಗ ಇವರು ಕೋರ್ಟ್ ಆರ್ಡರ್ ಕೊಟ್ಟರು ಕೂಡ ಇವರು ಟೋಲ್ ಸಂಗ್ರಹಣೆ ಮಾಡ್ತಾ ಇದಾರೆ. ಇದು ತಪ್ಪಿದು, ಯಾಕಂದ್ರೆ ಎರಡು ಕಡೆಗೂ ಸರ್ವಿಸ್ ಮಾಡಿಲ್ಲ. ಇನ್ನು 111 ಕಿಲೋಮೀಟರ್ ರೋಡ್ ಹಾಕ್ಬೇಕು, 5 ಟೌನ್ಶಿಪ್ ಆಗ್ಬೇಕು. ಇದು ಇಲ್ಲಿಂದ ಹಿಡಿದು ಏನು ಬೆಂಗಳೂರಿಂದ ಹಿಡಿದು ಮೈಸೂರವರೆಗೂ 111 ಕಿಲೋಮೀಟರ್ 5 ಟೌನ್ಶಿಪ್ ಕೋರ್ಟ್ ಇಲ್ಲಿಂದ ನೀಟಾಗಿ ಬರೆದುಕೊಟ್ಟವ್ರೆ. ಇದೇನು ಇವ್ರು ಕೇಳ್ತಾರೆ ನೋಟಿಸ್ ಕೊಡ್ರಿ ಅಂತ. ಹೈಕೋರ್ಟ್ ಜಡ್ಜ್ ಮಾಡಿದ್ರೆ ಎಲ್ಲರಿಗೂ ಮನೆಗೆ ತಂದು ನೋಟಿಸ್ ಕೊಡಲ್ಲ. ಮೊನ್ನೆ ಪ್ರೆಸ್ ಮೀಟ್ ಆಗಿ ಕೇಳ್ತಾರೆ ಜನ, ಉತ್ತರ ಕೊಡಕ್ಕೆ ಯೋಗ್ಯತೆ ಇಲ್ಲ ಅಪ್ಪನಿಗೆ. ಅವನ್ನೇ ಕೇಳ್ರಿ, ಸೆಂಟ್ರಲ್ ಮಿನಿಸ್ಟರ್ ಅವನ್ನೇ ಕೇಳ್ರಿ ಅಂತ ಹೇಳ್ತಾರೆ. ಒಬ್ಬ ಸೆಂಟ್ರಲ್ ಮಿನಿಸ್ಟರ್ಗೆ ಅವನ್ನೇ ಕೇಳ್ರಿ, ಏಕೋತ್ತದಲ್ಲಿ ಮಾತಾಡ್ತಾರೆ ಮನುಷ್ಯ. ಇವ್ರ ಎಷ್ಟು ಒಂಬತ್ತನ ಇವ್ರಿಗೆ ಏನ್ ಗೊತ್ತಾ, ದುಡ್ಡು ಸಾರ್ವಜನಿಕರು ದುಡ್ಡು ಒಳ್ಳೆ ಹೊಡೆದು ರೂಢಿ ಆಗ್ಬಿಟ್ಟಿದೆಯಲ್ಲ, ಹಂಗಾಗಿ ಅವ್ರಿಗೆ ಬೇಕಾಗ್ಬಿಟ್ಟು ಮಾತು. ಹೈಕೋರ್ಟ್ ಇಂದ ಆದೇಶ ಆಗೈತೆ. ಇವತ್ತು ನಾವು ಇದೇ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಇವತ್ತು ನಮ್ಮ ಟೋಲ್ ಅನಧಿಕೃತ ಟೋಲ್ ನಾವು ಕಟ್ಟಲ್ಲ ಅಂತ ಇವತ್ತು ವಿರೋಧ ಮಾಡಿದಕ್ಕೆ ಇವತ್ತು ನಮ್ಗೆ ಟೋಲ್ ಕಟ್ಟಲೇಬೇಕು ಅಂತ ನನ್ನ ಸ್ಟಾಪ್ ಮಾಡಿದ್ದಾರೆ. ಇವತ್ತು ಈ ದೇಶದ ಒಬ್ಬ ನಾನು ನಾಗರಿಕ ಆಗಿ, ಈ ದೇಶದ ಒಬ್ಬ ಯುವಕ ಆಗಿ ಇವತ್ತು ನಾವು ಮನೆ ಮಲಗಿರೋಕ್ಕಾಗಲ್ಲ. ಹಂಗಾಗಿ ಇವತ್ತು ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ಇಲ್ಲಿ ತಡೆ ಹಿಡಿದಿದ್ದಾರೆ. ಇವತ್ತು ನಮ್ಮ ಟೋಲಿಂದ ಅವರು ನಮ್ಮನ್ನ ಬಿಟ್ಟಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಎಲ್ಲಾ ಟೋಲ್ಗಳಲ್ಲಿ ಇವತ್ತು ನಾವು ಹೋರಾಟ ಮಾಡೋಕ್ಕೆ ಎಲ್ಲ ರೀತಿಯ ಒಂದು ಸಿದ್ಧತೆಗಳು ಮಾಡ್ತೇವೆ.
ಬಾಗುರು ತೆರಿಗೆ ಫ್ರೀ ಇಲ್ಲ ಆದೇಶ ಆಗೈತೆ ಹೈಕೋರ್ಟ್ ಇಂದ ಏನಿಲ್ಲ ಇವರೇ ಟೈಪ್ ಮಾಡ್ಕೊಂಡು ಕೋರ್ಟ್ ಸುಳ್ಳು ಹೇಳ್ತತೆ ಜನರು ಸುಳ್ಳು ಹೇಳ್ತಾ ಇದ್ರು ಅಂತ ಹೇಳ್ಬಿಟ್ಟು ಇವರೇ ಪ್ರಿಂಟ್ ಮಾಡಿ ಹಾಕೊಂಡಿದ್ದಾರೆ. ಸ್ಟೇಟ್ಮೆಂಟ್ ಕೊಡಲ್ಲ ಎಲ್ಲ ಪ್ರೂಫ್ ಇಟ್ಕೊಂಡು ಸೆಂಟ್ರಲ್ ಮಿನಿಸ್ಟರ್ ಕುಮಾರಸ್ವಾಮಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿರೋದು. ಈ ಕೆಲವು ಯಾರ್ಯಾರಿಗೂ ಗೊತ್ತಿಲ್ಲ ಏನೇನ್ ಹೇಳ್ತಾರೆ. ಕುಮಾರಸ್ವಾಮಿ ಅವರು ಏನ್ರಿ ಮಾಡ್ತೀರೋ ಹಾಗೆ ಅಂತ ಅವ್ರಿಗೆ ಹೆಂಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ. ಏನೇನು ಡಾಕ್ಯುಮೆಂಟ್ ಸೆಕ್ಷನ್ ಮಾತಾಡ್ಬೇಕು ಅಂತ ಕೆಲವರಿಗೆ ಗೊತ್ತಿಲ್ಲ. ಒಂದು ದೊಡ್ಡದಾಗಿ ವಿಡಿಯೋಗಳು ಮಾಡ್ತಾರೆ. ಸೆಂಟ್ರಲ್ ಮಿನಿಸ್ಟರ್ ಹೇಳಿಲ್ಲ ಅವ್ರ ವಿರುದ್ಧ ಮಾಡ್ತಾರೆ. ಸರಿನಾ ನೀವು ಈಗ ಇವರು ಕೋರ್ಟ್ ಆರ್ಡರ್ ಕೊಟ್ಟರು ಕೂಡ ಇವರು ಟೋಲ್ ಸಂಗ್ರಹಣೆ ಮಾಡ್ತಾ ಇದಾರೆ. ಇದು ತಪ್ಪಿದು ಇದು ಯಾಕಂದ್ರೆ ಎರಡು ಕಡೆಗೂ ಸರ್ವಿಸ್ ಮಾಡಿಲ್ಲ. ಇನ್ನು 111 ಕಿಲೋಮೀಟರ್ ರೋಡ್ ಹಾಕ್ಬೇಕು, 5 ಟೌನ್ಶಿಪ್ ಆಗ್ಬೇಕು. ಇದು ಇಲ್ಲಿಂದ ಹಿಡಿದು ಏನು ಬೆಂಗಳೂರಿಂದ ಹಿಡಿದು ಮೈಸೂರವರೆಗೂ 111 ಕಿಲೋಮೀಟರ್ 5 ಟೌನ್ಶಿಪ್ ಕೋರ್ಟ್ ಇಲ್ಲಿಂದ ನೀಟಾಗಿ ಬರೆದುಕೊಟ್ಟವ್ರೆ. ಇದೇನು ಇವ್ರು ಕೇಳ್ತಾರೆ ನೋಟಿಸ್ ಕೊಡ್ರಿ ಅಂತ. ಹೈಕೋರ್ಟ್ ಜಡ್ಜ್ ಮಾಡಿದ್ರೆ ಎಲ್ಲರಿಗೂ ಮನೆಗೆ ತಂದು ನೋಟಿಸ್ ಕೊಡಲ್ಲ. ಮೊನ್ನೆ ಪ್ರೆಸ್ ಮೀಟ್ ಆಗಿ ಕೇಳ್ತಾರೆ ಜನ ಉತ್ತರ ಕೊಡಕ್ಕೆ ಯೋಗ್ಯತೆ ಇಲ್ಲ ಅಪ್ಪನಿಗೆ. ಅವನ್ನೇ ಕೇಳ್ರಿ, ಸೆಂಟ್ರಲ್ ಮಿನಿಸ್ಟರ್ ಅವನ್ನೇ ಕೇಳ್ರಿ ಅಂತ ಹೇಳ್ತಾರೆ. ಒಬ್ಬ ಸೆಂಟ್ರಲ್ ಮಿನಿಸ್ಟರ್ಗೆ ಅವನ್ನೇ ಕೇಳ್ರಿ ಗೊತ್ತಿದ್ದಲ್ಲಿ ಮಾತಾಡ್ತಾರೆ ಮನುಷ್ಯ. ಇವ್ರ ಎಷ್ಟು ಒಂಬತ್ತನ ಇವ್ರಿಗೆ ಏನ್ ಗೊತ್ತಾ, ದುಡ್ಡು ಸಾರ್ವಜನಿಕರು ದುಡ್ಡು ಒಳ್ಳೆ ಹೊಡೆದು ರೂಢಿ ಆಗ್ಬಿಟ್ಟಿದೆಯಲ್ಲ, ಹಂಗಾಗಿ ಅವ್ರಿಗೆ ಬೇಕಾಗ್ಬಿಟ್ಟು ಮಾತು. ಹೈಕೋರ್ಟ್ ಇಂದ ಆದೇಶ ಆಗೈತೆ. ಇವತ್ತು ನಾವು ಇದೇ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಇವತ್ತು ನಮ್ಮ ಟೋಲು ಅನಧಿಕೃತ ಟೋಲ್ ನಾವು ಕಟ್ಟಲ್ಲ ಅಂತ ಇವತ್ತು ವಿರೋಧ ಮಾಡಿದಕ್ಕೆ ಇವತ್ತು ನಮ್ಗೆ ಟೋಲ್ ಕಟ್ಟಲೇಬೇಕು ಅಂತ ನನ್ನ ಸ್ಟಾಪ್ ಮಾಡಿದ್ದಾರೆ. ಇವತ್ತು ಈ ದೇಶದ ಒಬ್ಬ ನಾನು ನಾಗರಿಕ ಆಗಿ, ಈ ದೇಶದ ಒಬ್ಬ ಯುವಕ ಆಗಿ ಇವತ್ತು ನಾವು ಮಲಗಿರೋಕ್ಕಾಗಲ್ಲ. ಹಂಗಾಗಿ ಇವತ್ತು ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ಇಲ್ಲಿ ತಡೆ ಹಿಡಿದಿದ್ದಾರೆ. ಇವತ್ತು ನಮ್ಮ ಟೋಲಿಂದ ಅವರು ನಮ್ಮನ್ನ ಬಿಟ್ಟಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಎಲ್ಲಾ ಟೋಲ್ಗಳಲ್ಲಿ ಇವತ್ತು ನಾವು ಹೋರಾಟ ಮಾಡೋಕ್ಕೆ ಎಲ್ಲ ರೀತಿಯ ಒಂದು ಸಿದ್ಧತೆಗಳು ಮಾಡ್ತೇವೆ. ಬಾಗುರು